ನಮಸ್ಕಾರ ವೀಕ್ಷಕರೇ, ಇಂಗ್ಲೆಂಡ್ ವಿರುದ್ಧದ ಮೂರನೇ ODI ಪಂದ್ಯವನ್ನು ಗೆದ್ದು ವಿಶ್ವ ದಾಖಲೆ ಬರೆಯಿತು ಭಾರತ ತಂಡ. ಹರ್ಷದೀಪ್ ಸಿಂಗ್ ಮತ್ತು ಹರ್ಷಿತ್ ರಾಣಾರವರ ಬೌಲಿಂಗ್ ಬಿರುಗಾಳಿಗೆ ತತ್ತರಿಸಿ ಹೋಯಿತು ಇಂಗ್ಲೆಂಡ್ ಪಡೆ. ಹೌದು ವೀಕ್ಷಕರೇ, ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ಮೂರನೇ ODI ಪಂದ್ಯವು ಇಂದು ಮಧ್ಯಾಹ್ನ 1:30 ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪ್ರಾರಂಭಗೊಂಡಿತ್ತು. ಈ ಪಂದ್ಯದ ಟಾಸ್ ಗೆದ್ದು ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಅವರು ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಂಡರು. ಇದರಂತೆ ಬ್ಯಾಟಿಂಗ್ ಅನ್ನು ಆರಂಭಿಸಿದಂಥ ಭಾರತ ತಂಡವು ನಾಯಕ ರೋಹಿತ್ ಶರ್ಮಾರವರ ವಿಕೆಟನ್ನು ಪ್ರಾರಂಭದಲ್ಲಿಯೇ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಇದಾದ ನಂತರ ಜೊತೆಯಾದ ಶುಭ್ಮನ್ ಗಿಲ್ ಮತ್ತು ವಿರಾಟ್ ಕೊಹ್ಲಿರವರು 121 ರನ್ಸ್ಗಳ ಜೊತೆಯಾಟವನ್ನು ಆಡುವ ಮೂಲಕ ಭಾರತ ತಂಡ ದೊಡ್ಡ ಸ್ಕೋರ್ ಕಲೆ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಂತಾನೆ ಹೇಳಬಹುದು. ಮತ್ತು ಈ ಪಂದ್ಯದಲ್ಲಿ ವೈಯಕ್ತಿಕವಾಗಿ ವಿರಾಟ್ ಕೊಹ್ಲಿರವರು 52 ರನ್ಸ್ಗಳನ್ನು ಕಲೆ ಹಾಕಿ ಮಿಂಚಿದರೆ, ಶುಭ್ಮನ್ ಗಿಲ್ ರವರು 112 ರನ್ಸ್ಗಳನ್ನು ಕಲೆ ಹಾಕುವ ಮೂಲಕ ಸ್ಫೋಟಕ ಶತಕದ ಆಟವನ್ನಾಡಿದರು ಅಂತಾನೆ ಹೇಳಬಹುದು. ಮತ್ತು ಶ್ರೇಯಸ್ ಅಯ್ಯರ್ ರವರು ಕೂಡ 78 ರನ್ಸ್ಗಳನ್ನು ಬಾರಿಸಿ ಅರ್ಧ ಶತಕದ ಆಟವನ್ನಾಡಿದರೆ, KL ರಾಹುಲ್ ರವರು ಕೂಡ 40 ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು. ಈ ಮೂಲಕ ಭಾರತ ತಂಡವು ತನ್ನ ನಿಗದಿತ 50 ಓವರ್ಗಳಲ್ಲಿ 10 ವಿಕೆಟ್ಸ್ಗಳನ್ನು ಕಳೆದುಕೊಂಡು 356 ರನ್ಸ್ಗಳನ್ನು ಕಲೆ ಹಾಕಿತು ಮತ್ತು ಇಂಗ್ಲೆಂಡ್ ತಂಡದ ಮುಂದೆ 357 ರನ್ಸ್ಗಳ ಗುರಿಯನ್ನು ಇಟ್ಟಿತು ಅಂತಾನೆ ಹೇಳಬಹುದು. ಈ ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ತಂಡದ ಪರವಾಗಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಫಿಲ್ ಸಾಲ್ಟ್ ಮತ್ತು ಬೆನ್ ಡೊಕೆಟ್ ರವರು ಕಣಕ್ಕಿಳಿದರು. ಎಂದಿನಂತೆ ಸ್ಫೋಟಕ ಇನ್ನಿಂಗ್ಸ್ ಅನ್ನು ಆರಂಭಿಸಿದಂಥ ಈ ಇಂಗ್ಲೆಂಡ್ ತಂಡದ ಜೋಡಿಯು 60 ರನ್ಸ್ಗಳ ಜೊತೆಯಾಟವನ್ನು ಕಲೆ ಹಾಕಿತು ಮತ್ತು ವೈಯಕ್ತಿಕವಾಗಿ ಫಿಲ್ ಸಾಲ್ಟ್ ರವರು 21 ಎಸೆತಗಳಲ್ಲಿ 23 ರನ್ಸ್ಗಳನ್ನು ಕಲೆ ಹಾಕಿದರೆ, ಬೆನ್ ಡೊಕೆಟ್ ರವರು 22 ಎಸೆತಗಳಲ್ಲಿ 34 ರನ್ಸ್ಗಳನ್ನು ಕಲೆ ಹಾಕಿದರು. ಮತ್ತು ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಿದ್ದ ಟಾಮ್ ಬ್ಯಾಂಟನ್ 41 ಎಸೆತಗಳಲ್ಲಿ 4 ಬೌಂಡರಿ ಮತ್ತು 2 ಸಿಕ್ಸರ್ಗಳ ಸಹಾಯದೊಂದಿಗೆ 38 ರನ್ಸ್ಗಳನ್ನು ಕಲೆ ಹಾಕಿದ್ದರು. ಮತ್ತು 4ನೇ ಕ್ರಮಾಂಕದಲ್ಲಿ ಬಂದ ಜಾಯ್ ರೂಟ್ ರವರು 29 ಎಸೆತಗಳಲ್ಲಿ 24 ರನ್ಸ್ಗಳನ್ನು ಕಲೆ ಹಾಕಿದರೆ, ಹ್ಯಾರಿ ಬ್ರೂಕ್ ರವರು 26 ಎಸೆತಗಳಲ್ಲಿ 19 ರನ್ಸ್ಗಳನ್ನು ಕಲೆ ಹಾಕಿದರೆ, ಗಾಯ್ಸ್ ಅಟ್ಕಿನ್ಸನ್ ರವರು 19 ಎಸೆತಗಳಲ್ಲಿ 6 ಬೌಂಡರಿ ಮತ್ತು 1 ಸಿಕ್ಸರ್ನ ಸಹಾಯದೊಂದಿಗೆ 38 ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರು. ಮತ್ತು ಇವರನ್ನು ಹೊರತುಪಡಿಸಿ ಇಂಗ್ಲೆಂಡ್ ತಂಡದ ಪರವಾಗಿ ಯಾವುದೇ ಒಬ್ಬ ಬ್ಯಾಟರ್ ಕೂಡ ಸ್ಫೋಟಕ ಇನ್ನಿಂಗ್ಸ್ ಆಡದ ಕಾರಣ ಭಾರತ ತಂಡದ ಬೌಲಿಂಗ್ ಬಲೆಗೆ ಸಿಲುಕಿಕೊಂಡ ಇಂಗ್ಲೆಂಡ್ ತಂಡವು 34.2 ಓವರ್ಗೆ ತನ್ನ 10 ವಿಕೆಟ್ಸ್ಗಳನ್ನು ಕಳೆದುಕೊಂಡು 214 ರನ್ಸ್ಗಳಿಗೆ ಆಲ್ ಔಟ್ ಆಯಿತು. ಮತ್ತು ಇಂಗ್ಲೆಂಡ್ ವಿರುದ್ಧದ ಕೊನೆಯ ODI ಪಂದ್ಯವನ್ನು ಭಾರತ ತಂಡ 142 ರನ್ಸ್ಗಳಿಂದ ಗೆಲ್ಲುವ ಮೂಲಕ ಸರಣಿಯನ್ನು 0 ಮತ್ತು 3 ಅಂತರದಿಂದ ಮುಕ್ತಾಯಗೊಳಿಸಿದೆ ಅಂತಾನೆ ಹೇಳಬಹುದು. ಈ ಪಂದ್ಯದಲ್ಲಿ ಭಾರತ ತಂಡದ ಪರವಾಗಿ ಸ್ಫೋಟಕ ಬೌಲಿಂಗ್ ಮಾಡಿದಂತಹ ಹರ್ಷದೀಪ್ ಸಿಂಗ್, ಹರ್ಷಿತ್ ರಾಣಾ, ಅಕ್ಷರ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡ್ಯರವರು ತಲಾ 2 ವಿಕೆಟ್ಸ್ಗಳನ್ನು ಪಡೆದು ಮಿಂಚಿದರೆ, ವಾಷಿಂಗ್ಟನ್ ಸುಂದರ್ ಮತ್ತು ಕುಲ್ದೀಪ್ ಯಾದವ್ ರವರು ತಲಾ 1 ವಿಕೆಟ್ಸ್ಗಳನ್ನು ಪಡೆದು ಭಾರತ ತಂಡಕ್ಕೆ ಸುಲಭವಾದ ಜಯವನ್ನು ತಂದುಕೊಟ್ಟರು ಅಂತಾನೆ ಹೇಳಬಹುದು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.